ಸೊ ರೆಂಟ್ ಅಂಡ್ ಟ್ಯಾಕ್ಸಸ್ ನೀವು ಬಿಸ್ನೆಸ್ ಗೆ ಪೇ ಮಾಡಿರುವಂತದ್ದು. ಓಕೆ, ರನ್ ಮಾಡ್ತಾ ಇದ್ದೀರಾ, ಎಲ್ಲೋ ಬಾಡಿಗೆಗೆ ತಗೊಂಡು. ಕಮಿಷನ್ ಇಸ್ ಅಗೈನ್ ಬಿಸ್ನೆಸ್ ರಿಲೇಟೆಡ್. ಸೊ ರೆಂಟ್ ಅಲ್ಲಿ ಒನ್ ಅಡ್ಜಸ್ಟ್ಮೆಂಟ್ ಇಸ್ ದೇರ್. ಸೊ ರೆಂಟ್ ಇನ್ಕ್ಲೂಡ್ಸ್ 1800 ವೇರ್ ಹಿ ಇಸ್ ರಿಸೈಡಿಂಗ್. ಅದು ಪರ್ಸನಲ್ ಎಕ್ಸ್ಪೆಂಡಿಚರ್, ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ಬೇಕಾಗುತ್ತೆ. ಸೊ ದ ಲೀಗಲ್ ಚಾರ್ಜಸ್ ಅಲ್ಲಿ 500 ರೂಪಾಯಿ ಏನಿದೆಯಲ್ಲ ರಿಜಿಸ್ಟ್ರೇಷನ್ಗೆ ಖರ್ಚು ಮಾಡಿರುವಂತದ್ದು, that is not related to business, so inadmissible expenses adu. So further it says that bad debts written off 7250 ide. Reserve for bad debts is not allowed, inadmissible adu. Repairs to machinery, fine, idu regular course of business alli business expenditure. Depreciation ನಾನು ನಿಮ್ಗೆ ಹೇಳಿದ್ದೀನಿ ಈಗಾಗಲೇ, ಡೆಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲಿ ಒಂದು ಅಮೌಂಟ್ ಇದೆ, ಆಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಅಮೌಂಟ್ ಇದೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇರೋದನ್ನ ಆಮೇಲೆ ಅಡ್ಮಿಸಿಬಲ್ ಮಾಡ್ತೀವಿ, ಫಸ್ಟ್ ಇದನ್ನ ಇನ್ಅಡ್ಮಿಸಿಬಲ್ ಮಾಡಬೇಕು. ದಟ್ಸ್ ದ ಪ್ರೊಸೀಜರ್. ಅದರ್ ಎಕ್ಸ್ಪೆನ್ಸಸ್ ಆರ್ 1000 rupees. ಇನ್ಕಮ್ ಟ್ಯಾಕ್ಸ್ ಇಸ್ ಇನ್ಅಡ್ಮಿಸಿಬಲ್. ಓಕೆ, ಸೊ ಬ್ಯಾಂಕ್ ಇಂಟ್ರೆಸ್ಟ್ ಯಾವುದೋ ಡೆಪಾಸಿಟ್ ಮೇಲೆ ಬಂದಿರುವಂತದ್ದು, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಸೊ ಕಮಿಂಗ್ ಡೌನ್ ಟು ದ ಅಡ್ಜಸ್ಟ್ಮೆಂಟ್ ಹಿಯರ್, ಫಸ್ಟ್ ಒನ್ ವಿ ಆರ್ ಆಲ್ರೆಡಿ ಡನ್ ವಿತ್, third one is also over, depreciation is also over. Now going on with the second one, bad debts written off 3000 were irrecoverable but included in last year's sales. ಈಗ ನಾನು 3000 ರೂಪಾಯಿ ಅಂತ ಲಾಸ್ಟ್ ಇಯರ್ ಸೇಲ್ಸ್ ಅಲ್ಲಿ ತೋರ್ಸ್ಕೊಂಡಿದ್ದೀನಿ, ಆದ್ರೆ ಆ ಪರ್ಟಿಕ್ಯುಲರ್ ಸೇಲ್ಸ್ ಆಗಿರುವಂತಹ ಡೆಟಾರು ನನಗೆ ದುಡ್ಡನ್ನ ಕೊಟ್ಟಿಲ್ಲ. ಸೊ ಅದು ಇರ್ರೆಕವರಬಲ್ ಆಗಿದೆ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಡಿಡಕ್ಟ್ ಮಾಡ್ಬೇಕಾಗುತ್ತೆ ಅಮೌಂಟ್ ಅನ್ನ. ಓಕೆ, ದಟ್ ಅಮೌಂಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್, ರೈಟ್? ಸೊ ಅದನ್ನ ನಾವು ಅಡ್ಮಿಸಿಬಲ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆರ್ ಅಂಡರ್ ವ್ಯಾಲ್ಯೂಡ್ ಅಟ್ 20% ಬಿಲೋ ದ ಕಾಸ್ಟ್. ಇಲ್ಲಿ ರೆಪ್ರೆಸೆಂಟ್ ಆಗಿರೋದು 80% ಮಾತ್ರ. ಸೊ 20% ಏನು ಅಂಡರ್ ವ್ಯಾಲ್ಯೂಯೇಷನ್ ಇದೆಯಲ್ಲ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. So if you go with the solution here, net profit as per the P&L account 62,500. Rent ಇದು ಪರ್ಸನಲ್ ಯೂಸ್ಗೆ ನಾವು SSC ತಗೊಂಡಿರೋದು. ಸೊ 1800 is inadmissible. ಲೀಗಲ್ ಚಾರ್ಜಸ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು 500 ರೂಪಾಯಿ ನಾವು ಕೊಡಲ್ಲ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಯಾವುದೇ ತರದ ರಿಸರ್ವ್ಸ್ ಪ್ರೊವಿಷನ್ಸ್ ಕೊಡಲ್ಲ. ಡೆಪ್ರಿಸಿಯೇಷನ್ ಫಸ್ಟ್ ಇನ್ಅಡ್ಮಿಸಿಬಲ್ ಮಾಡಬೇಕು. ಈ ಅಮೌಂಟ್ ಏನಿದೆಯಲ್ಲ ದಿಸ್ ಇಸ್ ಅಪಿಯರಿಂಗ್ ಇನ್ ದ P&L ಅಕೌಂಟ್. ಆಮೇಲೆ ನೀವು ಲೆಸ್ ಅಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಎಷ್ಟು ಚಾರ್ಜ್ ಮಾಡಬೇಕು ಅದನ್ನ ಕೊಡ್ತೀರಾ, ಅದೊಂದು ನೆನ್ಪಿಟ್ಕೊಳ್ಳಿ. ದ ಇನ್ಕಮ್ ಟ್ಯಾಕ್ಸ್ 10,000 rupees ಇಸ್ ಇನ್ಅಡ್ಮಿಸಿಬಲ್. ಅಂಡರ್ ವ್ಯಾಲ್ಯೂಯೇಷನ್ ಹೇಳಿದೆ ನಾನು 80% ಅಷ್ಟೇ ಇದೆ ಅಂತ. ಕ್ಲೋಸಿಂಗ್ ಸ್ಟಾಕ್ ನ ತಗೋಬೇಕು, 45,000 ಡಿವೈಡೆಡ್ ಬೈ 80 into 20, that works out to 11,250. If you add up these items, 42,550, that should get added up to 62,500. Out of this ಲೆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನೋಡೋಣ. ಡೆಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 15,000 ಅಲೌ ಮಾಡ್ತೀವಿ. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಇರ್ರೆಕವರಬಲ್, ಇದು ಲಾಸ್ಟ್ ಇಯರ್ ಸೇಲ್ಸ್ ಅಲ್ಲಿ ನಾವು ತೋರಿಸ್ಬಿಟ್ಟಿದೀವಿ, ಅದರಿಂದ ನಿಮ್ಮ ಸೇಲ್ಸ್ ಜಾಸ್ತಿ ಆಗಿದೆ, ಅದಕ್ಕೆ ಇವಾಗ ಈ ಸತಿ ಅದನ್ನ ಅಡ್ಮಿಸಿಬಲ್ ಮಾಡ್ಬೇಕಾಗುತ್ತೆ. ಓಕೆ, 3000 ರೂಪಾಯಿ ಇದೆಯಲ್ಲ, ನಾವು ನಮ್ಮ ಪ್ರಾಫಿಟ್ ಅನ್ನ ಕಡಿಮೆ ಮಾಡ್ಕೋತಾ ಇದೀವಿ, ಈ ವರ್ಷ ಅಲೌ ಮಾಡ್ತಾ ಇದ್ದೀವಿ. ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್. ಇಂಟ್ರೆಸ್ಟ್ ಅನ್ನೋದು ನಾನ್ ಬಿಸ್ನೆಸ್ ಇನ್ಕಮ್, ಅದು ಯಾವುದೋ ಒಂದು ಡೆಪಾಸಿಟ್ ಮೇಲೆ ಬಂದಿರುವಂತಹದ್ದು, ಅದನ್ನ ನಾವು ಇನ್ಅಡ್ಮಿಸಿಬಲ್ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 40,000 ರೂಪಾಯಿ ಇರೋದು. ಸೊ ಅಂಡರ್ ವ್ಯಾಲ್ಯೂಯೇಷನ್ ಪರ್ಸೆಂಟೇಜ್ ಬಂದು 20, ಸೊ ದಟ್ ವರ್ಕ್ಸ್ ಔಟ್ ಟು 10,000. ಸೊ ಇಫ್ ಯು ಡಿಡಕ್ಟ್ 28,250, ಫೈನಲಿ ಯು ಅರೈವ್ ಅಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಟು ಬಿ 76,800. ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇಸ್ 2016 paper. Now let us see what we have in this problem. So Mr. Ramar gives you the following P&L account for the previous year 2021 and compute his income from business, right? So salaries ide, rent and rates ide, establishment expenses ide. So provision for bad debts, ನಾನು ನಿಮ್ಗೆ ಹೇಳಿದ್ದೀನಿ ತುಂಬಾ ಕ್ಲಿಯರ್ ಆಗಿ, provision for bad debts is inadmissible. Publicity ಇದೆ. Patent purchased, ಯಾವುದೇ ಒಂದು ಅಸೆಟ್ ಅನ್ನ ನೀವು ಪರ್ಚೇಸ್ ಮಾಡಿದೀರಾ ಅಂತಂದ್ರೆ ಅದು ಇನ್ಅಡ್ಮಿಸಿಬಲ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದನ್ನ ಇಲ್ಲಿ ತೋರ್ಸ್ಲಿಕ್ಕೆ ಬರೋದಿಲ್ಲ. ಟೆಕ್ನಿಕಲ್ ನೋ ಹೌ ಅಷ್ಟೇ, ಇದು ಸಹ ನೀವು ಹೊಸ ಟೆಕ್ನಾಲಜಿನ ಪರ್ಚೇಸ್ ಮಾಡಿದ್ರ ಅಂಡ್ ದ ರೇಟ್ ಆಫ್ ಪರ್ಚೇಸ್ ಇಸ್ 1120. ಓಕೆ, ಸೊ ಇವೆರಡು 1 ಲಕ್ಷ ಇನ್ಅಡ್ಮಿಸಿಬಲ್ ಆಗುತ್ತೆ. ಡೆಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲಿ ಒಂದು ಅಮೌಂಟ್ ಇದೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 50,000 ರೂಪಾಯಿ ಇದೆ, ಎಕ್ಸ್ಕ್ಲೂಡಿಂಗ್ ದ ಪೇಟೆಂಟ್ ಅಂತ ಟೆಕ್ನಿಕಲ್ ನೋ ಹೌ. ನಾನು ನಿಮ್ಗೆ ಡೆಪ್ರಿಸಿಯೇಷನ್ ಬಗ್ಗೆ ಈಗಾಗಲೇ ಹೇಳಿದೀನಿ. ಏನು ಅಂತ ಹೇಳಿದ್ರೆ 70,000 ಅಥವಾ P&L ಅಕೌಂಟ್ ಅಲ್ಲಿ ಇರುವಂತಹ ಅಮೌಂಟ್ ನ ಟೋಟಲ್ ಆಗಿ ಇನ್ಅಡ್ಮಿಸಿಬಲ್ ಮಾಡ್ಬಿಡ್ತೀರಾ, ಆಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ನೀವು ಅಡ್ಮಿಸಿಬಲ್ ಮಾಡ್ತೀರಾ.
ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್, ನಾನು ನಿಮ್ಗೆ ಹೇಳಿದೀನಿ ಯಾವುದೇ ಒಂದು ಪ್ರಾವಿಷನ್ ಅನ್ನ ನಾವು ಕೊಡಲಿಕ್ಕೆ ಬರಲ್ಲ, ಅಥವಾ ಒಂದು ಯಾವುದೇ ಒಂದು ರಿಸರ್ವ್ಸ್ ನಾವು ಕೊಡ್ಲಿಕ್ಕೆ ಬರಲ್ಲ. ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ 150% ಕ್ಲೇಮ್ ಮಾಡಬಹುದು SSE. ಸೊ ಫಸ್ಟ್ ಇದನ್ನ ಇನ್ಅಡ್ಮಿಸಿಬಲ್ ಮಾಡಿ ಆಮೇಲೆ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಟ್ ದ ರೇಟ್ ಆಫ್ 150% ನೀವು ತಗೊಂತೀರಾ. So this is about the debit side. So coming down to the credit side, commission ಇದೆ ಇಲ್ಲಿ, refund of value added tax. GST ಬರ್ಲಿಕ್ಕೆ ಮುಂಚೆ ನಮಗೆ ವ್ಯಾಲ್ಯೂ added tax ಅಂತ ಇತ್ತು. It is nothing but the tax that the SSE pays. So refund ಏನಿದೆಯಲ್ಲ ಇದನ್ನ ನಾವು ಏನು ಟಚ್ ಮಾಡ್ಲಿಕ್ಕೆ ಹೋಗಲ್ಲ. This is ಅವನು ಟ್ಯಾಕ್ಸ್ ಅನ್ನ ಎಕ್ಸೆಸ್ ಆಗಿ ಪೇ ಮಾಡಿದ್ದ ಅದನ್ನ ವಾಪಸ್ ತಗೊಂಡಿದ್ದಾನೆ. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ, ಇದನ್ನ ನಾವು ಇನ್ಅಡ್ಮಿಸಬಲ್ ಅಂದ್ರೆ ಸಾರಿ ಇಟ್ಸ್ ಕನ್ಸಿಡರ್ಡ್ ಆಸ್ ನಾನ್ ಬಿಸ್ನೆಸ್ ಇನ್ಕಮ್. ಇದನ್ನ ನಾವು ಎಕ್ಸಾಮ್ಟ್ ಮಾಡ್ತೀವಿ, ಯಾಕೆಂದ್ರೆ ಒಂದು ಪೆನಾಲ್ಟಿನ ನಾವು ಯಾವುದೇ ಕಾರಣಕ್ಕೂ ಅಲೌ ಮಾಡಲ್ಲ, ಕರೆಕ್ಟ್. ಸೊ ಅದರಿಂದ ನಿಮ್ಗೆ ಯಾವುದೇ ತರದ ರೀಫಂಡ್ ಆದ್ರೂ ಕೊಲ್ಯಾಟ್ರಲ್ ಆಗಿ ನಾವು ಅದನ್ನ ತಗೊಳಕ್ಕೆ ಹೋಗಲ್ಲ. ಇಟ್ಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪಾರ್ಟ್ ಆಫ್ ಅ ಬಿಸ್ನೆಸ್. ಓಕೆ, ಸೊ ಇದನ್ನ ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತ ತಗೋತೀವಿ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಶೇರ್ಸ್ ಈಸ್ ಕ್ಯಾಪಿಟಲ್ ಗೇನ್ಸ್, ಇದು ಇಲ್ಲಿಗೆ ಬರಲ್ಲ ಅದು. ಸೊ ಇಟ್ಸ್ ನಾನ್ ಬಿಸ್ನೆಸ್ ಇನ್ಕಮ್. ಶೇರ್ ಆಫ್ ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. So coming down to the adjustment, establishment expenses include 10,000 for repairs to the house property. So ಇಲ್ಲಿ ಹೌಸ್ ಪ್ರಾಪರ್ಟಿ ಅವ್ನ ಸ್ವಂತ ಮನೆಗೆ ಖರ್ಚು ಮಾಡಿರೋದ್ರಿಂದ ಇದನ್ನ ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಸ್ಯಾಲರಿ ಇನ್ಕ್ಲೂಡ್ಸ್ ₹30,000 to owner's son, and income tax authorities points out that the income tax office points out that ₹5,000 is excessive. ನೋಡಿ, ಸ್ಯಾಲರೀಸ್ ಅಲ್ಲಿ ಅವನು ತನ್ನ ಮಗನ್ಗೆ ಕೊಟ್ಕೊಂಡಿದ್ದಾನೆ ಅಲ್ವಾ, ₹30,000. ಅದರಲ್ಲಿ ಎಕ್ಸೆಸಿವ್ ಕಂಡಿರೋದು ₹5,000. ಅಂದ್ರೆ 25,000 ಅವರು ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿದೆ ಅಂತ ಎಸ್ಟಿಮೇಷನ್ ಮಾಡಿದ್ದಾರೆ. ಸೊ ಎಷ್ಟು ಎಕ್ಸೆಸಿವ್ ಸ್ಯಾಲರಿ ಕೊಟ್ಟಿದ್ದಾನ ಅದನ್ನ ಮಾತ್ರ ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆಲ್ಸೋ ಇನ್ಕ್ಲೂಡ್ ₹5,000 ಎಕ್ಸ್ಪೆಂಡಿಚರ್ ಪೇಡ್ ಔಟ್ ಆಫ್ ಇಂಡಿಯಾ ವಿತೌಟ್ TDS ಇನ್ ಇಂಡಿಯಾ. ಯಾವುದೇ ಒಂದು ಎಕ್ಸ್ಪೆಂಡಿಚರ್ನ ನಾವು ಕೊಟ್ಟವಾಗ TDS ನ ಕೊಟ್ಟಿಲ್ದಲೆ ಕೊಟ್ಟಿದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಇನ್ಅಡ್ಮಿಸಿಬಲ್. TDS ಇಲ್ದಲೆ ನಾವು ಯಾವುದೇ ತರಹದ ಒಂದು ಪೇಮೆಂಟ್ ಆಗಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ತೀವಿ. 40% ಆಫ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ವಾಸ್ ಪೇಡ್ ಬಿಫೋರ್ ಲಾಸ್ಟ್ ಡೇಟ್. ಇಲ್ಲಿ ನೋಡಿ, ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಅಲ್ಲಿ 80,000 ಇದೆ, ಅದರಲ್ಲಿ 40% ಏನಿದೆಯಲ್ಲ ಅವರು ಪೇಮೆಂಟ್ ಮಾಡಿರೋದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಗೆ 40% ಡ್ಯೂ ಡೇಟ್ ಕಿನ ಮುಂಚೆ ಪೇ ಮಾಡಿರೋದ್ರಿಂದ ಅದು ಅಡ್ಮಿಸಿಬಲ್ ಆಗುತ್ತೆ. 60% ಏನಿದೆಯಲ್ಲ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ, ಯಾಕಂದ್ರೆ ಅದು ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್. ಈ ಒಂದು 80,000ದಲ್ಲಿ 32,000 ಏನ್ ಸೇರ್ಕೊಂಡಿದೆಯಲ್ಲ ಅದು ಫೇರ್ ಆಗಿದೆ, ಲಾಸ್ಟ್ ಡೇಟ್ ಕಿನ ಮುಂಚೆನೆ ಕೊಟ್ಟಿರುವಂತ ಅಮೌಂಟ್ ಸೇರ್ಕೊಂಡಿರೋದ್ರಿಂದ ಅದನ್ನ ತೆಗೆದುಬಿಟ್ಟು ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಮಾತ್ರ ನಾವು 60% ಏನಿದೆಯಲ್ಲ ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ಬೇಕಾಗತ್ತೆ. ಸೊ ದ ಡೆಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ ಇಸ್ 50,000. ನಾನು ನಿಮ್ಗೆ ಇದನ್ನ ಹೇಳಿದೆ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೆಪ್ರಿಸಿಯೇಷನ್ ಅಂತ ಬಂದವಾಗ P&L ಅಕೌಂಟ್ ಅಲ್ಲಿ ಒಂದು ಅಮೌಂಟು, ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಅಮೌಂಟ್ ಇದ್ರೆ, you just what you do is you will have to take the amount that is there in the P&L account, you will have to treat it as inadmissible. ಆಮೇಲೆ ಲೆಸ್ ಅಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ನ ತಗೊಂತೀರಾ. ಓಕೆ, so coming down to the inadmissible expenses, establishment expenses 10,000. salary to son, ಅವನಿಗೆ ಎಷ್ಟು ಎಕ್ಸೆಸ್ ಕೊಟ್ಟಿದೀವೋ ಅದನ್ನ ಮಾತ್ರ ಮಾಡ್ಕೊಂತೀವಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಸೊ ಇಲ್ಲಿ ₹5,000 ಏನಿದೆಯಲ್ಲ ಅದು ಪೇಮೆಂಟ್ ವಿಚ್ ಇಸ್ ಮೇಡ್ ಔಟ್ಸೈಡ್ ಇಂಡಿಯಾ ವಿತೌಟ್ TDS. ಸೊ 2 ಅಡ್ಜಸ್ಟ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇರೋದ್ರಿಂದ. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಯಾವುದೇ ತರದ ಪ್ರಾವಿಷನ್ಸ್ ಅನ್ನ ನಾವು ಅಲೌ ಮಾಡಲ್ಲ. ಸೊ ಪ್ರಾವಿಷನ್ ಇರ್ಬೋದು, ರಿಸರ್ವ್ಸ್ ಇರ್ಬೋದು. ಪೇಟೆಂಟ್ ಪರ್ಚೇಸ್, ಟೆಕ್ನಿಕಲ್ ನೋ ಹೌ ಪರ್ಚೇಸ್ಡ್, ಇವೆರಡೂ ಅಸೆಟ್ಗಳು. The rate of depreciation that is allowable under the Income Tax Act is 25%. Okay, so 25% ನಾವು ಇವರಿಗೆ ಇದಕ್ಕೆ ಡಿಪ್ರಿಸಿಯೇಷನ್ ಅನ್ನ ಕೊಡಬೇಕಾಗುತ್ತೆ. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಅಲ್ಲಿ ಹೇಳಿದೀನಿ 40% ಬಿಫೋರ್ ಡ್ಯೂ ಡೇಟ್ ಪೇ ಮಾಡಿರುವಂತಹ ಟ್ಯಾಕ್ಸ್ ಅಮೌಂಟ್ ಆಗಿರೋದ್ರಿಂದ ಅದನ್ನ ಅಲೌ ಮಾಡ್ತೀವಿ. ಇನ್ನ 60% ಪ್ರಾವಿಷನ್ ಅಲ್ಲಿ ಹಾಗೆ ಉಳ್ಕೊಂಡಿದೆಯಲ್ಲ ಅದನ್ನ ಮಾತ್ರ ಇನ್ಅಡ್ಮಿಸಿಬಲ್ ಮಾಡ್ತೀವಿ. ದಿಸ್ ಡೆಪ್ರಿಸಿಯೇಷನ್ ಈಸ್ ಗಿವನ್ ಇನ್ ದ P&L ಅಕೌಂಟ್, ರೈಟ್. ಸೊ ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಆಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಅಡ್ಮಿಸಿಬಲ್ ಮಾಡ್ತೀವಿ. ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಈಸ್ ಡಿಡಕ್ಟಿಬಲ್ ಅಟ್ ದ ರೇಟ್ ಆಫ್ 150%. ಸೊ ಅದನ್ನ ನಾವು ತಗೊಂತೀವಿ. ಸೊ ಇಫ್ ಯು ಆಡ್ ಅಪ್ ಆಲ್ ದೀಸ್ ಐಟಮ್ ಇಟ್ ವರ್ಕ್ಸ್ ಔಟ್ ಟು 3,93,000. ಸೊ ಇಟ್ ಆಡ್ಸ್ ಅಪ್ ಟು 8,38,000 ಫಾರ್ ದ
admissible expenses ಅಲ್ಲಿ depreciation 50,000. This is as per IT rules. Depreciation on patents 1 ಲಕ್ಷ into 25%, 25,000. Depreciation on technical know-how 1 ಲಕ್ಷ into 25% into 50%. ಇದನ್ನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಟೆಕ್ನಿಕಲ್ ನೋ ಹೌ ಪರ್ಚೇಸ್ ಮಾಡಿರೋದು 1/1/2020. So I have already told you the asset should have been purchased between 1st April 2019 to 2nd October 2019. ಅದನ್ನ ಮೀರಿ ಅದರಿಂದ ಲೇಟರ್ ಡೇಟ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ 180 ದಿವಸಗಳಿಗಿನ ಕಡಿಮೆ ಆಗತ್ತೆ ಆ ಪರ್ಟಿಕ್ಯುಲರ್ ಅಸೆಟ್ ನ ಟೆನ್ಯೂರ್ ಇನ್ ದ ಬಿಸ್ನೆಸ್. ಓಕೆ, ಅವಾಗ ಏನ್ ಮಾಡ್ತೀವಿ ನಾವು ಈ ರೀತಿ 50% ಅನ್ನ ನಾವು ರೆಡ್ಯೂಸ್ ಮಾಡಬೇಕು. ಐ ವಿಲ್ ರಿಪೀಟ್, ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್, ಓಕೆ, ಅಂಡ್ ದ ಟೆನ್ಯೂರ್ ಇನ್ ದ ಬಿಸ್ನೆಸ್ ನಾನು ಕೊಂಡ್ಕೊಂಡದ್ದು ನೀವು 180 ದಿವಸಗಳಿಗಿನ ಕಡಿಮೆ ಇದ್ರೆ ಅವಾಗ 50% ಅನ್ನ ನಾವು ತಗೋಬೇಕಾಗುತ್ತೆ. ಅದೇ 180 ದಿವಸಗಳಿಗಿನ ಮೀರಿತ್ತು ಅಂತಂದ್ರೆ ನೀವು ಆ ಅಸೆಟ್ಟಿನ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ ದ ರೇಟ್ ಆಫ್ ಡೆಪ್ರಿಸಿಯೇಷನ್ ಅಟ್ ದ ಪ್ರಿಸ್ಕ್ರೈಬ್ ರೇಟ್ಸ್ ತಗೋಬೇಕಾಗುತ್ತೆ ಅಷ್ಟೇ. ಡೊನೇಷನ್ ಟು ದ ನ್ಯಾಷನಲ್ ಲ್ಯಾಬೊರೇಟರೀಸ್ ಕ್ಯಾನ್ ಬಿ ಕ್ಲೈಮ್ಡ್ ಬೈ ದ ಅಸೆಟ್ ಸಿ ಅಟ್ 150%. ಸೊ 75,000 ತಗೋಬೇಕು. ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ಸ್. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ, ಅದು ಪೆನಾಲ್ಟಿಗಳನ್ನ ಯಾವುದೇ ತರಹದ ಪೆನಾಲ್ಟಿಗಳನ್ನ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೊಡೋದಿಲ್ಲ. ಅಲ್ಲಿ ಆ ಪೆನಾಲ್ಟಿ ಕೊಟ್ಬಿಟ್ಟು ಅದು ವಾಪಸ್ ಇಸ್ಕೊಂಡಿರೋದ್ರಿಂದ ಅದನ್ನ ಟ್ಯಾಕ್ಸ್ ಫ್ರೀ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಇಟ್ಸ್ ಕ್ಯಾಪಿಟಲ್ ಗೇನ್ಸ್. ಶೇರ್ ಆಫ್ ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. ಸೊ ಇವಿಷ್ಟನ್ನು ಆಡ್ ಮಾಡಿದ್ರೆ 4,87,500 ರೂಪಾಯಿ ಬರುತ್ತೆ. ಸೊ ಇಫ್ ಯು ಡಿಡಕ್ಟ್ ಇಟ್, ಯು ಗೆಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಟು ಬಿ 3,50,500. So this is about the third problem.